ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುರುಡಿ ಫಿಶ್ ಕಬಾಬನ್ನು ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಕ್ಕೆ ಕುರುಡಿ ಫಿಶ್ ಅಂತ ಕರೀತಾರೆ. ಇದು ನೋಡಲಿಕ್ಕೆ ಚಿಕನ್ ಟೈಪೇ ಇರ್ತದೆ. ಬೋನ್ಲೆಸ್ ಚಿಕನ್ ಯಾವ ಥರ ಇರ್ತದಲ್ಲ ಆ ಥರ ಇರ್ತದೆ. ಈಗ ಇದನ್ನು ನಾನು ದೊಡ್ಡದಾಗಿರೋದ್ರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಥಳೀಯವಾಗಿ ಒಂದೊಂದು ಹೆಸರಿಂದ ಕರೀತಾರೆ. ಈಗ ಇದಕ್ಕೆ ನಾವಿಲ್ಲಿ ಕುರುಡಿ ಫಿಶ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಹರಳು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ಪೂನು ಅರಿಶಿಣ ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮುಳ್ಳುಗಳು ಕಡಿಮೆ ಇರ್ತವೆ, ಅದಕ್ಕೆ ಇದನ್ನೇ ಕಬಾಬ್ ಥರ ಮಾಡ್ಬೋದು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫಿಶ್ಗಳಿಗೂ ತಾಗಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫಿಶ್ ಪೌಡ್ರನ್ನು ಹಾಕಬೇಕು. ಫಿಶ್ ಪೌಡ್ರ್, ಮಸಾಲೆ ಪೌಡ್ರನ್ನು ಹಾಕಿ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫಿಶ್ಶಿಗೂ ಮಸಾಲೆ ತಾಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ. ಮ್ಯಾರಿನೇಟ್ ಆದ ತಕ್ಷಣ ಎಣ್ಣೆನ ಕಾಯ್ದಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಈಗ ನಾವು ಒಂದೊಂದಾಗಿ ಚಿಕನ್ ಕಬಾಬನ್ನು ಯಾವ ಥರ ಬಿಡ್ತೀವೋ ಆ ಥರ ಒಂದೊಂದನ್ನೇ ಬಿಸಿಯಾಗಿರುವಂಥ ಎಣ್ಣೆಗೆ ಒಂದೊಂದೇ ಫಿಶ್ಗಳನ್ನು ಬಿಡ್ತಾ ಹೋಗಬೇಕು. ಆವಾಗ ಗರಿ ಆಗಿರುವಂಥ ಕುರುಡಿ ಫಿಶ್ ಕಬಾಬ್ ರೆಡಿ. ನೋಡಿ ಯಾವ ಥರ ಕಲರಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾಯಿದೆ. ಈಗ ಇದಕ್ಕೆ ಮುಳ್ಳುಗಳು ಕಡಿಮೆ ಇರೋದರಿಂದ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ, ತಿಂತಾರೆ. ಇದು ಸೀಸನ್ ವೈಸು ಸಿಗೋ ಫಿಶ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಅಪರೂಪಕ್ಕೆ ಸಿಗ್ತದೆ. ಇದಕ್ಕೆ ಇಲ್ಲಿ ನಾವು ಕುರುಡಿ ಫಿಶ್ ಅಂತ ಕರೀತಾರೆ. ನೋಡಿ, ಇದಕ್ಕೆ ಮುಳ್ಳುಗಳಿರೋದ್ರಿಂದ ನೋಡಿ ಜಸ್ಟ್ ಲೈಕ್ ಲುಕ್ಕಿಂಗ್ ಚಿಕನ್ ಕಬಾಬ್ ಥರನೇ ಕಾಣಿಸ್ತದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಗರಿಯಾಗಿ ಕಲರಾಗಿ ಬಂದಿದೆ, ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸರಿ.